ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಅಮೆರಿಕದ ಸಂಧಾನದ ಮಾತುಕತೆಗೆ ಅಡ್ಡಿ ಆಗ್ತಾ ಇರೋದೆ ಲೆಬನಾನ್ ಮೇಲೆ ಇಸ್ರೇಲ್ ಮಾಡಿರುವಂತಹ ದಾಳಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು ಇನ್ಮೇಲೆ ಆ ರೀತಿಯ ದಾಳಿ ಆಗಲ್ಲ ಅಂತ ಹೇಳಿ. ಬಟ್ ಲೆಬನಾನ್ನ ಬೈರುತ್ನಲ್ಲಿ ಇಸ್ರೇಲ್ ದಾಳಿ ಸಂಭವ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತತ್ಕ್ಷಣಕ್ಕೆ ನಾಗರಿಕರಿಗೆ ಇಸ್ರೇಲ್ ಸಂದೇಶ ಕೊಟ್ಟಿದೆ ಸ್ಥಳಾಂತರವಾಗಿ ಅಂತ ಹೇಳಿ. ಬೈರುತ್ನ ದಕ್ಷಿಣ ಉಪನಗರಗಳ ನಿವಾಸಿಗಳಿಗೆ ಈ ರೀತಿಯ ಸಂದೇಶ ಹೋಗಿದೆ. ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮೂಲ ಸೌಕರ್ಯಗಳೇ ನಮ್ಮ ಗುರಿ. ಸಾರ್ವಜನಿಕರಿಗೆ ಹಾನಿ ಮಾಡುವ ಉದ್ದೇಶವನ್ನು ನಾವು ಹೊಂದಿಲ್ಲ. ನಿಮ್ಮ ಸುರಕ್ಷತೆಗಾಗಿ ನೀವು ತತ್ಕ್ಷಣಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಗೊಳ್ಳುವಂತೆ ನಾಗರಿಕರಿಗೆ ಇಸ್ರೇಲ್ ಮೆಸೇಜ್ ಅನ್ನು ಪಾಸ್ ಮಾಡಿದೆ. ನೋಡಿ, ಇಸ್ರೇಲ್ನ ಅಟ್ಯಾಕ್ಯೂ ಸ್ಟೈಲೇ ಆ ರೀತಿ ಇರುತ್ತೆ. ಮೊದಲೇನೆ ಜನರನ್ನ ಎಚ್ಚರಿಸುವಂತಹ ಕೆಲಸ. ಇದೇ ಜಾಗದಲ್ಲಿ ನಾವು ದಾಳಿ ಮಾಡ್ತೀವಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಕೆಲ ಗಂಟೆಗಳ ಮೊದಲೇನೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡುತ್ತೆ. ಜನರೆಲ್ಲ ಸ್ಥಳಾಂತರ ಆಗ್ತಾ ಇದ್ದ ಹಾಗೆ ಆ ಜಾಗವನ್ನು ಕರಾರುವಕ್ಕಾಗಿ ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂತಹದ್ದು ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ ಮಾಡ್ಕೊಂಡು ಬಂದಿದೆ. ಈಗ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಸೇನೆಯನ್ನು ಇಸ್ರೇಲ್ ವಾಪಸ್ ಕರ್ಸ್ಕೊಳ್ತಾ ಇದೆ ಅಂಥೇಳಿ. ಮತ್ತೊಂದು ಸಾರಿ ಈ ರೀತಿಯ ದಾಳಿ ಆಗಲ್ಲ ಅಂಥೇಳಿ. ಇದರ ನಡುವೆನೇ ಇಸ್ರೇಲ್ ಮತ್ತೊಮ್ಮೆ ಎಚ್ಚರಿಸಿದೆ, ಲೆಬನಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಉಗ್ರರನ್ನ ಮಟಾಶ್ ಮಾಡ್ತೀವಿ ಅಂತ. ಈಗಿರೋ ಪ್ರಶ್ನೆ, ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಈ ಹಂತಕ್ಕೆ ಬಂದು ನಿಲ್ಲಿಸುತ್ತಾ ಅಂತ. ಏಪ್ರಿಲ್ 14ನೇ ತಾರೀಕು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಮಾತುಕತೆ. ನಾವು ಇದನ್ನೇ ಹೇಳ್ತಾ ಇದ್ದಿದ್ದು, ಐತಿಹಾಸಿಕ ಒಪ್ಪಂದಕ್ಕೆ ಬರ್ತಾರವರು ಅಂತ. ವಾಷಿಂಗ್ಟನ್ನಲ್ಲಿ ಸಂಧಾನದ ಮಾತುಕತೆಯನ್ನು ನಡೆಸ್ತಾರೆ, ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಲೆಬನಾನ್ ಇಸ್ರೇಲ್ ಹೇಳಿದ್ದನ್ನು ಕೇಳಿದರೆ ಮಾತ್ರ ಲೆಬನಾನ್ಗೆ ಉಳಿಗಾಲ. ಇಲ್ಲಾಂದರೆ ಅವ್ರು ಹೇಳ್ತಾರೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ, ಹೊಡಿತೀವಿ ನಿಮ್ಮನ್ನ ಅಂತ. ಇಸ್ರೇಲ್ದು ದೊಡ್ಡ ಪ್ಲಾನೇ ಅದೇ.